ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ವೈಷ್ಣವಿ ಅವರು ನಿನ್ನೆ ಮೆಸೇಜ್ ಮಾಡಿದ್ದು, ಅವರ ತಂಗಿ ಮದುವೆ ನಾಳೆ, ಪ್ರಣೀತಾ ಅವ್ರದ್ದು ಮದುವೆ. ಹಾಗೆಯೇ ದಿವಾಕರ್ ಅವರಿಬ್ಬರಿಗೂ ಒಳ್ಳೆಯದಾಗಲಿ, ಮದುಮಕ್ಕಳಿಗಿಬ್ಬರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಅವರ ಒಂದು ಮುಂದಿನ ಜೀವನ ಕೂಡ ಸುಖಮಯವಾಗಿರಲಿ ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ. ಹಾಗೆಯೇ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದವು ಆ ಮಕ್ಕಳ ಮೇಲೆ ಸದಾ ಇರಲಿ ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ ಪ್ರಣೀತಾ ಮತ್ತು ದಿವಾಕರ್ ಅವರಿಗೆ. ಹಾಗೆಯೇ ಇನ್ನೊಂದು ಮೊನ್ನೆ ದೀಕ್ಷಿತ್ ಅವರು ಮೆಸೇಜ್ ಮಾಡಿದರು, ಹಾವಿಯ ಬಗ್ಗೆ. ಅದು ನಾಗರ ಹಾವು ಆಗಿದ್ದರೆ, ಅದು ಗೊತ್ತಿಲ್ಲದೆಯೋ ಆಗಿದ್ದರೆ ಕೂಡ ಅದು ದೋಷ ಬರುವಂಥದ್ದು. ಬೇರೆ ಯಾವ ಹಾವು ಅಂತ ನೀವು ಮೆನ್ಷನ್ ಮಾಡಿಲ್ಲ ದೀಕ್ಷಿತ. ಆದರೂ ನಾಗರ ಹಾವು ಆಗಿದ್ದರೆ ಅದು ತುಂಬಾ ಸಮಸ್ಯೆಗಳು ಮುಂದೆ ಬರ್ತವೆ. ಅದಕ್ಕೆ ಏನು ಮಾಡಬೇಕು, ಆದಷ್ಟು ನೀವು ನಾಗ ದೇವಸ್ಥಾನಕ್ಕೆ, ಅಂದರೆ ನಾಗದೇವರಿಗೆ ಸಂಬಂಧಪಟ್ಟ ಸುಬ್ರಹ್ಮಣ್ಯ ಆಗಿರ್ಬೋದು, ಅಥವಾ ಯಾವುದೇ ಒಂದು ಘಾಟಿ ಸುಬ್ರಹ್ಮಣ್ಯ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಪರಿಹಾರ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ ಬರುವಂಥದ್ದು. ಯಾವ ಹಾವು ಅಂತ ಗೊತ್ತಿಲ್ಲ ನನಗೆ. ಬಹುಶಃ ನೀವು ಇದರ ಬಗ್ಗೆ ಏನಾದರೂ ನಾಗರ ಹಾವು ಆಗಿದ್ದಿದ್ದರೆ ಅದಕ್ಕೆ ನೀವು ಆದಷ್ಟು ಬೇಗ ಅವರು ಪರಿಹಾರ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಏನೇನೋ ದೋಷಗಳು ಬರ್ತವೆ. ಅದು ಗೊತ್ತಿದ್ದೋ ಆಗಿರ್ಬೋದು, ಗೊತ್ತಿಲ್ಲದಾಗಿರ್ಬೋದು. ನೋಡಿರ್ಬೋದಲ್ವಾ, ಅವಳು ಹೊಡೆದಿದ್ದಾರೆ, ಅದನ್ನು ನೋಡಿರ್ಬೋದು. ಅದು ತುಂಬ ದೋಷ ಬರುವಂಥದ್ದು. ಅದರ ಬಗ್ಗೆ ಕೇರ್ಲೆಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಅವರಿಗೆ ಹೇಳಿಬೇಡಿ ದೀಕ್ಷಿತ. ಯಾರು ಅದನ್ನು ಮಾಡಿದ್ದಾರೆ ಅವರಿಗೆ ಹೇಳಿಬೇಡಿ. ಯಾಕಂದರೆ ಅದ್ರ ಬಗ್ಗೆ ತುಂಬ ನಾವು ಒಟ್ರಾಶಿ ತಗೊಳ್ಳುವ ಚಾನ್ಸೇ ಇಲ್ಲ. ಅದರ ಬಗ್ಗೆ ತುಂಬ ನಾವು ಕೇರ್ ತಗೋಬೇಕು. ಹಾಕಿದ ಮೇಲೆ ಗೊತ್ತಾದರೂ ಕೂಡ ನಾವು ನೋಡಿರುವಂಥದ್ದು ಗೊತ್ತಿದೆ ನಮಗೆ, ಅದು ಹೊಡೆದಿದ್ದೇವೆ, ಸತ್ತು ಹೋಗಿದೆ ಅಂತ. ಅದು ಅಷ್ಟು ಅದರ ಬಗ್ಗೆ ನಿರ್ಲಕ್ಷ್ಯ ಬೇಡ. ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಏನಾದರೂ ನಾಗರ ಹಾವು ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಸರ್ಪ ಸಂಸ್ಕಾರ ಎಲ್ಲ ಕೊಟ್ಟರೆ, ಆಶ್ಲೇಷ ಪೂಜೆ, ಅದರಲ್ಲೂ ಸರ್ಪ ಸಂಸ್ಕಾರ ಪೂಜೆ ಕೊಟ್ಟರು ಒಳ್ಳೆಯದೇ. ಯಾಕಂದರೆ ಯಾವುದೇ ಒಂದು ದೋಷ ಬರೋದಿಲ್ಲ. ಇಲ್ಲಾಂದರೆ ಅದು ಮುಂದಿನ ದಿನಗಳಲ್ಲಿ ಅದರಿಂದ ಏನಾದರೂ ದೋಷ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.